ಹಲೋ ವೀವರ್ಸ್, ಎಲ್ರಿಗೂ ನಮಸ್ತೆ. ನಾವು ತಿರುಪತಿಯಿಂದ ಬೆಂಗಳೂರಿಗೆ ಹೋಗೋ ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಜೆಂಟ್ಸ್ ಕೂತ್ಕೊಳಂಗಿಲ್ಲ. ನೋಡಿ, ಜೆಂಟ್ಸ್ ಬಂದು ಕೂತ್ಕೊಂಡಿದ್ದಾರೆ. ಮಿನಿಮಮ್ 5ರಿಂದ 6 ಜನ ಬಂದು ಕೂತ್ಕೊಂಡು ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ. ಮೇಲ್ಗಡೆ ಸೀಟಲ್ಲಿ ಕೂಡ ಮಲ್ಕೊಂಡಿದ್ದಾರೆ. ನಾವೆಷ್ಟೋ ಕೇಳ್ಕೊಂಡ್ರಿ ಎದೋಳಿ, ಎಷ್ಟೊಂದು ಜನ ಲೇಡೀಸ್ಗೆ ಸೀಟ್ ಇಲ್ಲ, ಕೆಳಗಡೆ ಮಲ್ಕೊಂಡಿದ್ದಾರೆ, ನೋಡ್ತಿದ್ದೀರಲ್ಲ ಎದೋಳಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಎಷ್ಟೇ ಕೇಳ್ಕೊಂಡ್ರು ಲಾಸ್ಟ್ ಸ್ಟಾಪ್ವರೆಗೂ ಅವ್ರು ಇಲ್ಲದೇ ಇಲ್ಲ. ನೋಡಿದ್ರಲ್ಲ, ಈಗ ನೀವೇ ಹೇಳಿ ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ. ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಬಂದು ಕೂತ್ಕೊಂಡಿರೋ ಆ ಜೆಂಟ್ಸ್ದು 100% ತಪ್ಪು. ಅವರು 35ರಿಂದ 50 ವರ್ಷದ ಒಳಗಡೆ ಇರ್ತಾರೆ. ವಯಸ್ಸಾಗಿದ್ರೆ ಏನೋ ಅನ್ಕೋಬೋದು, ಅಯ್ಯೋ ಪಾಪ ಅಂತ ನಾವು ಬಿಡ್ಬೋದು. ಆದರೆ ವಯಸ್ಸಾಗಿಲ್ಲ ಅಷ್ಟೊಂದು ಅವ್ರಿಗೆ. ಆದರೂ ಅವ್ರು ಬಂದು ಕೂತ್ಕೊಂಡಿದ್ದಲ್ಲದೆ, ಅವ್ರು ತಪ್ಪು ಮಾಡಿದ್ದಲ್ಲದೆ ನಮ್ಗೆ ಹೇಳ್ತಾರೆ ಇದು ಲೇಡೀಸ್ ಕಂಪಾರ್ಟ್ಮೆಂಟೇ ಅಲ್ಲ ಅಂತ. ನಮಗೇನೋ ಅಷ್ಟೊಂದು ಹುಚ್ಚ, ನಾವು ಓದ್ಕೊಂಡಿಲ್ವಾ? ತೋರಿಸ್ತಿದ್ದೀನಿ, ಇದು ಲೇಡೀಸ್ ಕಂಪಾರ್ಟ್ಮೆಂಟು, ನೀವು ಇಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಎದ್ದೋಗಿ ಸರ್ ಅಂತ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಗೊತ್ತಾ. ರಿಕ್ವೆಸ್ಟ್ ಮಾಡಿದ್ರು ಸಹ ಅವ್ರು ನಾವು ಎದ್ದೋಗೋ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಹೇಳ್ಕೊಡಿ ಅಂತ ಹೇಳಿದ್ರು. ಸರಿ ಅಂತ ನಾವು TCಗೆ ಹೇಳೋಣ ಅಂತ ಹೋದ್ರೆ ಅವ್ರು ಬರ್ತೀವಿ ಅಂದರು. ಅವ್ರು ಬರಲೇ ಇಲ್ಲ. ಎಷ್ಟೊತ್ತಾದರೂ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದ್ರು, ಚೆಕಿಂಗ್ ಬರ್ತೀವಿ ಅಂತ ಹೇಳಿದ್ರು. ಎಷ್ಟೊತ್ತು ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಇನ್ನೂ 20ರಿಂದ 30 ನಿಮಿಷ ಇತ್ತು ಟ್ರೈನ್ ಹೋಗೋಕ್ಕೆ. ನಾವು ಕಾಯ್ತಿದ್ದೀವಿ. ಆದರೆ ಎಷ್ಟೊತ್ತು ಕಾಯಿದ್ರು ಕೂಡ ಟ್ರೈನ್ ಮೂವ್ ಆಗೋಯ್ತು. ಯಾರು ಚೆಕಿಂಗ್ ಬರಲೇ ಇಲ್ಲ. ಕೋಪ ಬಂತು. ಆದರೆ ಅಧಿಕಾರ ನನ್ನ ಕೈಯಲ್ಲಿಲ್ಲ. ನನ್ನ ಕೈಯಲ್ಲಿದ್ದರೆ ನಾನು ಏನು ಮಾಡಬೇಕು ಅದೇ ಮಾಡ್ತಿದ್ದೆ. ಅಧಿಕಾರ ಇರೋರು ಏನು ಮಾಡಿದ್ರು ಸುಮ್ಮನೆ ಕೂತ್ಕೊಂಡು ಸ್ಯಾಲ್ರಿ ತೊಗೊಂಡು ಹೋಗ್ತಿದ್ದಾರೆ ಅಷ್ಟೇ. ಅವರು ನೆಕ್ಸ್ಟ್ ಸ್ಟೇಷನಲ್ಲಿ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿರೋರು ಯಾರು ಒಬ್ಬರೂ ಬಂದಿಲ್ಲ. ಯಾಕೆ TC ಅವರು AC ಮತ್ತು ಸಿಟ್ಟಿಂಗು ಮತ್ತು ಸ್ಲೀಪರ್ ಕಂಪಾರ್ಟ್ಮೆಂಟಲ್ಲೇ ಹೋಗಿ ಚೆಕ್ ಮಾಡಬೇಕು? ಅದು ಮಾತ್ರ ಚೆಕ್ ಮಾಡಬೇಕಾ? ಮಿಕ್ಕಿದ್ದು ಜನರಲಲ್ಲಿ ಬಂದು ಯಾಕೆ ಚೆಕ್ ಮಾಡಬಾರ್ದು? ಅವ್ರು ಟಿಕೆಟ್ ತೊಗೊಂಡು ಟ್ರಾವೆಲ್ ಮಾಡ್ತಿದ್ದಾರಾ, ಇಲ್ಲ ಟಿಕೆಟ್ ತೊಗೊಂಡಿರ ಹಂಗೆ ಬಂದು ಟ್ರಾವೆಲ್ ಮಾಡ್ತಿದ್ದಾರಾ ಅಂತ ಯಾಕೆ ಚೆಕ್ ಮಾಡಬಾರ್ದು? ಅದೇ ರೀತಿ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಕೂಡ ಬಂದು ಚೆಕ್ ಮಾಡಲೇಬೇಕು. ಈ ರೂಲ್ಸ್ ಇಲ್ವಾ? ಇಲ್ಲಾಂದರೆ ಇಡಿ. ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಯಾವ ಥರ ಸಿಚುವೇಶನ್ ಇದೆ ಅಂತ ಬಂದು ನೋಡಬೇಕು. ಅಲ್ಲಿ ಜೆಂಟ್ಸ್ ಯಾರಾದರೂ ಬಂದು ಕೂತ್ಕೊಂಡಿದ್ದಾರೆ, ಬಂದು ಕೂತ್ಕೊಂಡ್ರೆ ಅವ್ರನ್ನ ಎಬ್ಬರಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿ ಅನ್ನೋದು ಇರಬೇಕು ಎಲ್ರಿಗೂ. ನೋಡಿ, ಎಲ್ರಿಗೂ ಹೇಳ್ತಿದ್ದೀನಿ, ಯಾರ ಮೇಲೇನೂ ನೀವು ಡಿಪೆಂಡ್ ಆಗಬೇಡಿ, ಯಾವ ಗೌರ್ಮೆಂಟ್ ಮೇಲೇನೂ ನೀವು ಡಿಪೆಂಡ್ ಆಗಬೇಡಿ. ಎಲ್ಲರೂ ತಪ್ಪು ನಡೀತಿದೆಯಾ ಅದಕ್ಕೆ ನೀವೇ ಹೊಣೆಗಾರರು, ನೀವೇ ಸರಿ ಮಾಡಬೇಕು. ಅಂದು ಯಾರೋ ಬರ್ತಾರೆ, ಯಾರೋ ಸರಿ ಮಾಡ್ತಾರೆ ಅಂತ ನಾವು ಕಾಯ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ಈ ಜನದಲ್ಲಿ ಆಗೋ ಕೆಲಸ ಅಲ್ಲವೇ ಅಲ್ಲ. ಈ ಥರ ಗೌರ್ಮೆಂಟ್ ಇರೋದಕ್ಕೇ ಇಷ್ಟೊಂದು ಜನ ಈ ಥರ ಆಡ್ತಿರೋದು. ನಮ್ಮನ್ನು ಯಾರು ಏನು ಮಾಡೋರಿಲ್ಲ, ನಾವು ಹೆಂಗಾದರೂ ಆಡ್ತೀವಿ, ಹೆಂಗಾದರೂ ಮಾಡ್ಕೋತೀವಿ, ಎಷ್ಟು ತಪ್ಪಾದರೂ ಮಾಡ್ತೀವಿ ಅಂತ ಎಷ್ಟೊಂದು ಕ್ರಿಮಿನಲ್ ಮೈಂಡಲ್ಲಿ ಎಷ್ಟೊಂದು ಜನ ತಪ್ಪು ಮಾಡ್ತಾನೆ ಇರ್ತಾರೆ. ಅದಕ್ಕೆ ನಾನು ಹೇಳೋದು ಒಂದೇ, ಯಾರ ಮೇಲೆ ಡಿಪೆಂಡ್ ಆಗಬೇಡಿ. ಯಾರು ಏನೇ ತಪ್ಪು ಮಾಡಿದ್ರು ಅಲ್ಲೇ ಅವ್ರಿಗೆ ಶಿಕ್ಷೆ ಕೊಡಿ. ನೀವು ಹೇಳಿ, ಅವ್ರು ಮಾಡಿರೋದು ಕರೆಕ್ಟಾ ತಪ್ಪಾ?